ಪ್ರಜ್ವಲ್ ರೇವಣ್ಣ ಸಲೂನ್ಗೆ ಹೋಗಿ ಕ್ಲೀನ್ ಆಗಿ ಬಂದಿದ್ದಾರೆ. ಅವರಲ್ಲಿ ಖಿನ್ನತೆ ಏನಾದರೂ ಕಾಣ್ತಾ ಇದೆಯಾ? ಇವರಿಗೆ ಖಿನ್ನತೆ ಆಗಿದ್ರೆ ಸಂತ್ರಸ್ತೆಯರ ಪರಿಸ್ಥಿತಿ ಏನು? ಬೆಂಗಳೂರಿನಲ್ಲಿ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಪ್ರಜ್ವಲ್ ರೇವಣ್ಣನವರು ಸಲೂನ್ಗೆ ಹೋಗಿ ಕ್ಲೀನ್ ಆಗಿ ಬಂದಿದ್ದಾರೆ. ಇದಕ್ಕೆ ಅಮಿತ್ ಶಾ ಅವರೇ ಡೈರೆಕ್ಟರ್ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಹ ಕೆಲಸವನ್ನ ಮಾಡಿ ನಾನು ಖಿನ್ನತೆಗೆ ಒಳಗಾಗಿದ್ದೆ, ನಾನು ಐಸೋಲೇಷನ್ಗೆ ಹೋಗಿದ್ದೆ ಅಂತ ವಿಡಿಯೋ ಮಾಡಿ ಎಲ್ಲರ ದಿಕ್ಕು ತಪ್ಪಿಸಿದಂತಹ ಪ್ರಜ್ವಲ್ ರೇವಣ್ಣನವರ ಪರಿಸ್ಥಿತಿಯೇ ಹಿಂಗಾಗಿದೆ ಅಂತಂದ್ರೆ ಸಂತ್ರಸ್ತೆಯರು ಹಾದಿ ಬೀದಿಯಲ್ಲಿ ತಲೆ ಎತ್ಕೊಂಡು ತಿರುಗೋದಕ್ಕೆ ಆಗ್ತಾ ಇಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರ ಪರಿಸ್ಥಿತಿ ಹೇಗಿರಬೇಕು? ಈಗಾಗಲೇ ಪ್ರಜ್ವಲ್ ರೇವಣ್ಣ ಸಲೂನ್ಗೆ ಹೋಗಿ ಕ್ಲೀನ್ ಆಗಿ ಬಂದು ವಿಡಿಯೋ ಮಾಡಿದ್ದಾರೆ. ಅದರಲ್ಲಿ ಖಿನ್ನತೆ ಏನಾದರೂ ಕಾಣ್ತಾ ಇದೆಯಾ? ಇವರಿಗೆ ಖಿನ್ನತೆ ಆಗಿದ್ರೆ ಸಂತ್ರಸ್ತೆಯರ ಪರಿಸ್ಥಿತಿ ಏನು ಅಂತ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೊನ್ನೆ ಪ್ರಜ್ವಲ್ ರೇವಣ್ಣ ವಿಡಿಯೋವೊಂದನ್ನ ರಿಲೀಸ್ ಮಾಡಿರೋದು ಅಚ್ಚರಿ ಆಗ್ತಾ ಇದೆ. 6-7 ಹಂತಗಳ ಚುನಾವಣೆ ಆದ್ಮೇಲೆ ಹೊರ ಬಂದಿದ್ದಾರೆ. 30 ದಿನಗಳ ಹಿಂದೆ ನಿಮ್ಮ ಸ್ವಾಭಿಮಾನ ಮರ್ಯಾದೆ ನೆನಪಿರ್ಲಿಲ್ವಾ ನಿಮಗೆ? ನಿಮ್ಮ ಸ್ವಾಭಿಮಾನ ಕುಟುಂಬದ ಮರ್ಯಾದೆಗಿಂತಲೂ ಕೂಡ ದೊಡ್ಡದಾಗಿತ್ತ? ವಿದೇಶದಲ್ಲಿ ಅಂತದ್ದೇನಿಟ್ಟಿದ್ರಿ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ಅಮಿತ್ ಶಾ ಅವರು ಬಿಜೆಪಿ ಅವರು ಅಥವಾ ವಿಡಿಯೋ ಮಾಡಿ ಹೊರಗ್ ಬಾ ಅಂತ ಹೇಳಿರ್ಬೇಕು. ಇದೆಲ್ಲ ಬಿಜೆಪಿ ನಾಯಕರ ನಿರ್ದೇಶನದ ಮೇರೆಗೇನೆ ನಡೆದಿರಬೇಕು ಅಂತ ಆರೋಪವನ್ನ ಮಾಡಿದ್ದಾರೆ. 30 ದಿನಗಳು ಬೇಕಾ ಇವರು ಸ್ಪಂದಿಸೋದಕ್ಕೆ? ಪ್ರಜ್ವಲ್ ಅಷ್ಟು ಕ್ಲೀನ್ ಆಗಿದ್ದಾರಲ್ಲ, ನಾವು ವಿಡಿಯೋದಲ್ಲಿ ನೋಡ್ತಾ ಇದ್ವಿ. ಅವ್ರಿಗೇನಾದ್ರೂ ಖಿನ್ನತೆ ಅನ್ನೋದು ಕಾಣ್ತಾ ಇದೆಯಾ? ಕುಂಕುಮ ಇಟ್ಕೊಂಡು ಹೈ ಕ್ಲಾಸ್ ಆಗಿ ವಿಡಿಯೋವನ್ನ ಮಾಡಿದ್ದಾರೆ. ಕುಂಭಕರ್ಣ ನಿದ್ರೆಯಿಂದ ಎದ್ದ ಮೇಲೆ ರಾಹುಲ್ ಗಾಂಧಿ ಅಂದ್ರೆ ಇವರಿಗೆಲ್ಲ ಇದೆಲ್ಲ ರಾಹುಲ್ ಗಾಂಧಿ ಹೇಳ್ಕೊಟ್ರ? ಇಡೀ ದೇಶದ ರಾಜಕಾರಣಿಯರು ಪ್ರಜ್ವಲ್ ಬಗ್ಗೆ ಮಾತಾಡ್ಕೊಳ್ತಿದ್ದಾರೆ. ಅವರೆಲ್ಲರನ್ನ ಬಿಟ್ಟು ಕೇವಲ ರಾಹುಲ್ ಗಾಂಧಿ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ? ಇದರ ನಿರ್ದೇಶಕರು ಅಮಿತ್ ಶಾ ಅವರೇ ಅಂತ ಕುಟುಕಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಸೊ ಮೊನ್ನೆಯಷ್ಟೇ ಪ್ರಜ್ವಲ್ ರೇವಣ್ಣ ಇದ್ದಕ್ಕಿದ್ದ ಹಾಗೆ ಅಂದರೆ ಏನು ಸೇಮ್ ಡೇಟ್ ಇಲ್ಲಿ ರಾಜ್ಯವನ್ನ ಏಪ್ರಿಲ್ 27ರಂದು ತೋರಿದಂತಹ ಪ್ರಜ್ವಲ್ ರೇವಣ್ಣ ಮೇ 27ರಂದು ಏಕಾಏಕಿ ವಿಡಿಯೋವೊಂದನ್ನು ರಿಲೀಸ್ ಮಾಡಿ ನಾನು ಮೇ 31 10 ಗಂಟೆಗೆ SIT ಅಧಿಕಾರಿಗಳ ಮುಂದೆ ಹಾಜರಾಗ್ತೀನಿ, ನನ್ನ ತಂದೆ ತಾಯಿ ಹಾಗೆ ತಾತ ನನ್ನ ಕುಮಾರಣ್ಣನವರಿಗೆ ಕ್ಷಮೆಯನ್ನ ಯಾಚಿಸುವುದರ ಮುಖಾಂತರ ನಾನು ಬಂದು ಎಲ್ಲ ರೀತಿಯಾದಂತಹ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಡ್ತೀನಿ, ಅಲ್ಲಿವರೆಗೂ ಕೂಡ ಕಾಯಿರಿ ಅನ್ನುವಂತಹ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದ್ರು. ಆ ವಿಡಿಯೋದಲ್ಲಿ ಅವರು ಯಾವ ಖಿನ್ನತೆಗೂ ಕೂಡ ಜಾರಿರುವ ಹಾಗೆ ಕಾಣಿಸ್ತಾ ಇಲ್ಲ. ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಶೇವ್ ಮಾಡಿಕೊಂಡು ಕುಂಕುಮ ಇಟ್ಟುಕೊಂಡು ವಿಡಿಯೋವನ್ನ ಮಾಡಿದ್ದಾರೆ. ಇವರೇ ಖಿನ್ನತೆಗೆ ಜಾರಿದ್ದಾರೆ ಅಂತಂದ್ರೆ ಹೆಣ್ಣು ಮಕ್ಕಳ ಮಾನ ಹರಾಜಾಗಿದೆ. ಇಲ್ಲಿ ಅವರನ್ನ ಯಾರೂ ಕೂಡ ಮಾತಾಡಿಸೋದಕ್ಕೆ ಆಗ್ತಾ ಇಲ್ಲ. ದೊಡ್ಡವರು ದುಡ್ಡಿದ್ದವರು ಕಣ್ಮರೆಯಾಗಿ ಎಲ್ಲೋ ಒಂದು ಕಡೆ ವಿದೇಶದಲ್ಲಿ ತಲೆಮರೆಸ್ಕೊಂಡ್ರೆ ಹೆಣ್ಣು ಮಕ್ಕಳು, ಬಡವರ ಹೆಣ್ಣು ಮಕ್ಕಳು ಹಾದಿ ಬೀದಿಯಲ್ಲಿ ಓಡಾಡೋದಕ್ಕೂ ಕೂಡ ಆಗದೆ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರಲ್ಲ, ಅಂಥವರಿಗೆ ಏನು ಉತ್ತರವನ್ನ ಕೊಡ್ತೀರಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿರುವಂಥದ್ದು.